ಕರ್ನಾಟಕದ ಚುನಾವಣಾ ಚದುರಂಗದಲ್ಲಿ ಒಬ್ಬೊಬ್ಬರು ಒಂದು ಆಟವನ್ನು ಆಡ್ತಾ ಇದ್ದಾರೆ. ಈಗಾಗಲೇ ಪ್ರಧಾನಿ ಮೋದಿ ಮೊದಲ ಪ್ರಚಾರ ಸಭೆಗೆ ಬಂದು ದೇವೇಗೌಡರಿಗೆ ಬಹುಪರಾಕ್ ಹಾಕಿದ್ರು. ಅದು ಈಗ ರಾಜಕೀಯ ಹಲವು ಸಂದೇಶಗಳಿಗೆ ಕಾರಣ ಆಗ್ತಾ ಇದ್ದ ಹಾಗೇನೆ ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ ಮೊದಲ ಪ್ರತಿಕ್ರಿಯೆ ಇವತ್ತು ನೀಡಿದ್ದಾರೆ. ಬೆಂಗಳೂರಿನ ಪತ್ರಿಕಾಗೋಷ್ಠಿಯಲ್ಲಿ ನಡೆದಂತ ಮಾಧ್ಯಮ ಸಂವಾದದಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಪ್ರಧಾನಿ ಎಲ್ಲಿಗೆ ಹೋದಾಗ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತು. ಜಯೇಶ್ ಪಟೇಲ್ ಸಿಎಂ ಇದ್ದಾಗ ನನ್ನ ಫೋಟೋ ವಿಧಾನಸೌಧದಲ್ಲಿ ಹಾಕಿದ್ರು, ಆದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಫೋಟೋ ತೆಗೆಸಿದ್ರು ಅನ್ನುವಂತ ಹಳೆಯ ವಿಚಾರಗಳನ್ನ ಈಗ ದೇವೇಗೌಡರು ಕೆದಕಿದ್ದಾರೆ. ಹಾಗಾದ್ರೆ ಮೋದಿ ಮತ್ತು ದೇವೇಗೌಡರ ಮಾತಿನಲ್ಲಿ ಸಾಮ್ಯತೆ ಕಂಡು ಬರ್ತಾ ಇದೆ. ಇಬ್ರು ಕೂಡ ಒಂದು ರೀತಿಯ ಹೂಬಾಣಗಳ ಪರಸ್ಪರ ವಿನಿಮಯ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತ ಒಂದು ಅನುಮಾನ ಕಾಡ್ತಾ. ಮೋದಿ ಹೇಳಿಕೆಯಲ್ಲಿ ಅಂತದ್ದೇನು ತಪ್ಪಿಲ್ಲ, ರಾಹುಲ್ ಬಗ್ಗೆ ನಾನು ಮಾತಾಡಲ್ಲ, ಇನ್ನು ಚಿಕ್ಕವರು ಬೆಳಿಬೇಕು, ಆದ್ರೆ ಮೋದಿ ಅವರು ಎಲ್ಲಿ ಹೋದಾಗ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿದೆ. ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ಪ್ರಾದೇಶಿಕ ಪಕ್ಷದ ಹೋರಾಟ ನಡೀತಾ ಇದೆ. ಪ್ರಾದೇಶಿಕ ಪಕ್ಷ ಉಳಿಸ್ಕೊಂಡು ಹೋಗೋದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತು ಅನ್ನುವ ಮಾತನ್ನು ಕೂಡ ಇವತ್ತು ಮಾಧ್ಯಮ ಸಂವಾದದಲ್ಲಿ ದೇವೇಗೌಡರು ಹೇಳಿದ್ದಾರೆ. ಸೊ ನಿನ್ನೆ ದೇವೇಗೌಡರು ಕುರಿತಂತೆ ಅವರ ಹಿರಿತನದ ಬಗ್ಗೆ ಪ್ರಧಾನಿ ಮೋದಿ ಹೊಗಳಿಕೆ ಮಾತುಗಳನ್ನು ಆಡಿದ್ರು. ಆ ಹೊಗಳಿಕೆ ಮಾತುಗಳು ರಾಜಕೀಯ ಹಲವು ಸಂದೇಶಗಳಿಗೆ, ಅನುಮಾನಗಳಿಗೆ, ಲೆಕ್ಕಾಚಾರಗಳಿಗೆ ದಾರಿ ಮಾಡಿಕೊಟ್ಟಿತ್ತು. ಇವತ್ತು ದೇವೇಗೌಡರು ಖುದ್ದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೋದಿ ಬಹುಪರಾಕಿಗೆ ದೇವೇಗೌಡರು ಏನು ಹೇಳಿದ್ದಾರೆ ಬನ್ನಿ. ಹಾಗಾದ್ರೆ ನಿನ್ನೆ ಚುನಾವಣಾ ಅಖಾಡದಲ್ಲಿ ಪ್ರಧಾನಿ ಮೋದಿ ದೇವೇಗೌಡ ಕುರಿತಂತೆ ಯಾವ ರೀತಿಯಾದ ಬಹುಪರಾಕ್ ಹಾಕಿದ್ರು ಒಂದ್ಸಲ ಕೇಳಿಸ್ಕೊಂಬರೋಣ. स्वागत करता हमारे देश के भूतपूर्व प्रधानमंत्री, इसी की धरती के संतान, किसान पुत्र श्रीमान देवेगौड़ा जी जब भी दिल्ली में आए, उन्होंने जब भी मेरा समय मांगा मैं उन्हें मिला. और इतना ही नहीं, जब वो मेरे घर आते हैं तो मैं दरवाजे के पास जाकर के उनकी गाड़ी का दरवाजा खोल करके उनका स्वागत करता. राजनीतिक दृष्टि से हमारे विरोधी विचार के हैं, वे हमारी जम करके आलोचना करते हैं. देवेगौड़ा जी हिंदुस्तान के वरिष्ठ सम्माननीय नेताओं में से एक है, ये मुझे भूलने का कोई हक नहीं है. ನೀವೇನು ನಿಮ್ಮ ಭಾವನೆಯಲ್ಲಿ ನೀವೇನು ಅರ್ಥ ಮಾಡ್ಕೊಳ್ತಿರೋ ಗೊತ್ತಿಲ್ಲ. ಅದು ನನ್ನ ಅಭಿಪ್ರಾಯದಲ್ಲಿ ಹೇಳೋದಾದರೆ, ಮೋದಿ ಅವರು ಒಂದೊಂದು ರಾಜ್ಯಕ್ಕೆ ಹೋದಾಗ ಆ ರಾಜ್ಯದ ಹಿನ್ನೆಲೆಗಳನ್ನು ತಿಳ್ಕೊಂಡಿರ್ತಾರೆ. ಬಿಹಾರದಲ್ಲಿ ಹೋದಾಗ ಏನು ಮಾತಾಡಬೇಕು, ಕರ್ನಾಟಕ ಬಂದಾಗ ಏನು ಮಾತನಾಡಬೇಕು, ಅದೆಲ್ಲ ತಿಳ್ಕೊಂಡಿರ್ತಾರೆ. 130 ವರ್ಷದ ಇತಿಹಾಸ ಪಕ್ಷದ ಮುಖ್ಯಸ್ಥರೇ ಹೇಳಿ ಇದೆಲ್ಲ ಅವ್ರು ತಿಳ್ಕೊಂಡಿರ್ತಾರೆ. ಕೂತ್ಕೊಳ್ಳೋದಿಲ್ಲ. ಅವ್ರು ದೇಶದ ಪ್ರಧಾನಮಂತ್ರಿ ಆದರು, ಎಲ್ಲಿ ಏನು ನಡೆಯುತ್ತೆ ಅಂತ ತಿಳ್ಕೊಳ್ತಾರೆ. ಕರ್ನಾಟಕ ಬಂದಾಗ ಏನು ಮಾತಾಡಬೇಕು ಅನ್ನೋದು ಅವರು ತಿಳ್ಕೊಂಡೇ ಮಾತನಾಡಿದ್ದಾರೆ. ನಾನೊಬ್ಬ ಕನ್ನಡಿಗ, ನಾನು ಈ ರಾಜ್ಯದ ಒಬ್ಬ ಕನ್ನಡಿಗ, ನಾನು ಸಾಮಾನ್ಯ ರೈತನ ಮಗ. ನಾನು ಪ್ರಧಾನಮಂತ್ರಿ ಆದದ್ದು ಒಂದು ಆಕಸ್ಮಿಕ. ಒಬ್ಬ ಪ್ರಧಾನಮಂತ್ರಿ ಆದವರಿಗೆ ಕಾಂಗ್ರೆಸ್ ಯಾವ್ಯಾವ ರೀತಿ ನಡ್ಕೊಂಡಿದ್ದಾರೆ ಅದೆಲ್ಲವನ್ನೂ ಗ್ರಹಿಸ್ಕೊಂಡಿದ್ದಾರೆ. ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆದ ಅಂತಕ್ಕಂಥದ್ರ ಬಗ್ಗೆ ಸಂತೋಷ ಪಡೋದಕ್ಕೆ ಬದಲಾಗಿ ಅದರ ಬಗ್ಗೆ ರಾಜ್ಯದ ಮುಖ್ಯಸ್ಥರು, ನಾನು ರಾಹುಲ್ ಗಾಂಧಿ ಬಗ್ಗೆ ಮಾತಾಡಲ್ಲ, ಅವರಿನ್ನೂ ಚಿಕ್ಕವರಿದ್ದಾರೆ, ಬೆಳಿಬೇಕು. ಈ ತಾನೇ ಒಂದು ದೊಡ್ಡ ಪಕ್ಷದ ಅಧಿಕಾರ ವಹಿಸ್ಕೊಂಡಿದ್ದಾರೆ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಅನುಭವ ಬರುತ್ತೆ. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನನ್ನೊಂದು ಫೋಟೋ ಇತ್ತು, ಅಲ್ಲಿ ಯಾರು ಹಾಕ್ಸಿದ್ರು? ಜಯೇಶ್ ಪಟೇಲ್ ಹಾಕ್ಸಿ. ಅದಾದ್ಮೇಲೆ ಕೃಷ್ಣ ಬಂದರು, ತೆಗೆದ್ರ? ಇಲ್ಲ. ಅದಾದ್ಮೇಲೆ ಧನ್ ಸಿಂಗ್ ಬಂದರು, ತೆಗೆದ್ರ? ಇಲ್ಲ. ಅದಾದ್ಮೇಲೆ ನಮ್ಮ ಕುಮಾರಸ್ವಾಮಿಯವರೇ ಬಂದರು, ತೆಗಲಿಲ್ಲ. ಯಡಿಯೂರಪ್ಪನವರು ಬಂದರು, 5 ವರ್ಷ ಬಿಜೆಪಿ ಸರ್ಕಾರ ಆಯಿತು, ತೆಗಿಲಿಲ್ಲ. ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆದ ಅನ್ನೋ ಪ್ರೈಡ್ ಏನಿದೆಯಲ್ಲ, ಅದಕ್ಕೆ ಕೊಟ್ಟ ಗೌರವ ಏನು ಅನ್ನೋದನ್ನು ಮೋದಿಯವರು ತಿಳ್ಕೊಂಡಿರ್ತಾರೆ. ಎಲ್ಲವೂ ಇವೆಲ್ಲ ದೇಶ ಆಳೋ ಪ್ರಧಾನಮಂತ್ರಿ ಗೊತ್ತಿರುತ್ತೆ, ಯಾವ ಕಾಲದಲ್ಲಿ ಏನೇನಾಯಿತು ಅಂತ ಹೇಳಿ ತಿಳ್ಕೊಂಡಿರ್ತಾರೆ.
ಅವ್ರ ಮಾತಿನಲ್ಲಿ ಅಷ್ಟು ಸುಲಭ ಇಲ್ಲ ಮೋದಿಯವ್ರನ್ನ ಮೀರಿಸಲಿಕ್ಕೆ. ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆದರೆ ಇಲ್ಲಿ ಒಂದು ಗೌರವ ಕೊಡುವಂಥ ಸೌಜನ್ಯತೆ ಇಲ್ಲ. ನಾನು ಅವ್ರು ಬಂದಾಗ ರಿಸೀವ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇವರು ಎಲ್ಲಿ ಹೇಳಿದ್ದಾರೆ? ಉಡುಪಿನಲ್ಲಿ ಹೇಳಿದ್ದಾರೆ. ಉಡುಪಿನಲ್ಲಿ ಹೇಳುವಾಗ ಅದರ ಹಿನ್ನೆಲೆ ಏನಂದರೆ, ಎ ಕನ್ನಡಿಗ ಹ್ಯಾಸ್ ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್ ದಿಸ್ ಕಂಟ್ರಿ, ದೇ ಡೋಂಟ್ ನೋ ಹೌ ಟು ರೆಸ್ಪೆಕ್ಟ್ ಹಿಮ್. ನಾನು ಬಂದಾಗ ರಿಸೀವ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದರಲ್ಲಿ ಯಾವ ಔಚಿತ್ಯನೂ ಇಲ್ಲ. ವಾಸ್ತವಾಂಶ ಕರ್ನಾಟಕದಲ್ಲಿ ನನ್ನ ಜೊತೆಲೇ ಬೆಳೆದು ನನ್ನ ಒಡನಾಡಿಯಾಗಿ ಏನು ನಡ್ಕೊಂಡು ಬಂದಿದ್ದಾರೆ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು. ಅವ್ರು ಹೇಗೆ ನಡೆಸ್ಕೊಳ್ತಾ ಇದ್ದಾರೆ ಕಳೆದ 1-2 ತಿಂಗಳಿಂದ, ಇದೆಲ್ಲದರ ಅರಿವು ಇದೆ ಅವರಿಗೆ. ಅದರಿಂದ ಹೇಳಿದ್ದಾರೆ. ಇದರಲ್ಲಿ ಏನು ವಿಶೇಷನೂ ಇಲ್ಲ. ದೊಡ್ಡದಕ್ಕೆ ನಾವು ವ್ಯಾಖ್ಯಾನ ಮಾಡಬೇಕಾದ್ದಿಲ್ಲ. ನೀವೇನು ಸೊ ಮಾಜಿ ಪ್ರಧಾನಿ ದೇವೇಗೌಡರು ಈಗ ಮೋದಿಗೆ ಬಹುಪರಾಕ್ ಹಾಕ್ತಾ ಇದ್ದಾರೆ. ಸೊ ಅಂದ್ರೆ ಈಗ ಸ್ಪಷ್ಟವಾಗಿ ಒಂದು ರಾಜಕೀಯ ಅಖಾಡದಲ್ಲಿ ಗೊತ್ತಾಗ್ತಾ ಇದೆ. ಮೋದಿ ಅವರು ಕೂಡ ಹೊಗಳಿರ್ತಕ್ಕಂಥದ್ದು, ದೇವೇಗೌಡರು ಪ್ರತಿಯಾಗಿ ಹೊಗಳ್ತಾ ಇರ್ತಕ್ಕಂಥದ್ದು, ಯಾರು ಏನು ಬೇಕಾದ್ರೂ ಊಹೆ ಮಾಡ್ಕೋಬಹುದು, ಸರ್ವತಂತ್ರ ಸ್ವತಂತ್ರರಾಗಿದ್ದಾರೆ ಅನ್ನುವಂತ ಒಂದು ಸಂದೇಶವನ್ನ ದೇವೇಗೌಡರು ಕೂಡ ಚುನಾವಣಾ ಅಖಾಡದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಮೋದಿ ಅವರು ಮಾತುಗಾರರು, ಅವರು ಕರ್ನಾಟಕದ ಇತಿಹಾಸವನ್ನು ತಿಳ್ಕೊಂಡಿದ್ದಾರೆ. ಯಾವ್ಯಾವ ರಾಜ್ಯಕ್ಕೆ ಹೋದಾಗ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಗೊತ್ತಿದೆ. ರಾಹುಲ್ ಗಾಂಧಿ ಬೆಳಿಬೇಕು, ಇನ್ನೂ ಚಿಕ್ಕವರು, ಮುಂದೆ ಬರ್ತಾ ಬೆಳೀತಾರೆ. ಆದರೆ ಸಿದ್ದರಾಮಯ್ಯನವ್ರ ಮೇಲೆ ಇವತ್ತು ದೇವೇಗೌಡರು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಇದು ಸ್ಪಷ್ಟ ಆಗ್ತದೆ. ಹಾಗಾದ್ರೆ ರಾಜ್ಯದ ಅಖಾಡದಲ್ಲಿ ಶತ್ರುವಿನ ಶತ್ರು ಮಿತ್ರ ಆಗ್ತಾರ ಅನ್ನುವಂಥ ಪ್ರಶ್ನೆಗೆ ಚುನಾವಣೆಯಲ್ಲಿ ಉತ್ತರ ಸಿಗುತ್ತೆ. ಸೊ ಹಾಗಾದ್ರೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಬಳ್ಳಾರಿಯ ಜನಾರ್ದನ ರೆಡ್ಡಿ ಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೀಗ ಹಿಂದಕ್ಕೆ ಬಂದಿದ್ರು ಜನಾರ್ದನ ರೆಡ್ಡಿ, ಆದರೆ ಮತ್ತೊಂದು ಸ್ಫೋಟಕವಾದಂತಹ ಒಂದು ಹೇಳಿಕೆಯನ್ನ ಸ್ವತಃ ಯಡಿಯೂರಪ್ಪ ನೀಡಿದ್ದಾರೆ. ರಾಷ್ಟ್ರೀಯ ಇಂಗ್ಲಿಷ್ ಪತ್ರಿಕೆಗೆ ನೀಡಿದಂಥ ಸಂದರ್ಶನದಲ್ಲಿ ಜನಾರ್ದನ ರೆಡ್ಡಿಯನ್ನ ಪ್ರಚಾರಕ್ಕೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೆ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ. ಸೊ ಹಾಗಾಗಿ ನಾವ್ಯಾರೂ ಕೂಡ ಆ ತೀರ್ಮಾನ ಕೈಗೊಂಡಿರಲಿಲ್ಲ. ಪಕ್ಷದ ಅಧ್ಯಕ್ಷರ ಸೂಚನೆ ಮೇರೆಗೆ ಮತ್ತು ಮೋದಿ ಅವರ ನಿರ್ದೇಶನ ಮೇರೆಗೆ ಜನಾರ್ದನ ರೆಡ್ಡಿ ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಕ್ಕೆ ಪ್ರಚಾರ ಅಖಾಡಕ್ಕೆ ಇಳಿದಿದ್ದಾರೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಬಿಜೆಪಿ ಒಳಗಡೆ ರಾಷ್ಟ್ರೀಯ ಅಧ್ಯಕ್ಷರ ಒಂದು ನಿಲುವು, ಹಾಗೆ ರಾಜ್ಯಾಧ್ಯಕ್ಷರ ನಿಲುವುಗಳು ಕೂಡ ಅದಲು ಬದಲು ಆಗ್ತಾ ಇದಾವ, ಅಥವಾ ಟರ್ನು ಟರ್ನು ಎರಡೂ ಕೂಡ ನಡೀತಾ ಇದೆ ಅನ್ನೋಂಥ ಅನುಮಾನ ಕಾಡ್ತಾ ಇದೆ. ಸೊ ಅಖಾಡದಲ್ಲಿ ರೆಡ್ಡಿ ಕಾಣಿಸ್ಕೊಂಡಿದ್ರು. ನಂತರ ಬಳ್ಳಾರಿ ಪ್ರವಾಸವನ್ನೇ ಅಮಿತ್ ಶಾ ರದ್ದುಗೊಳಿಸಿದ್ರು. ಈಗ ಜನಾರ್ದನ ರೆಡ್ಡಿ ಚುನಾವಣಾ ಪ್ರಚಾರದಿಂದ ಹಿಂದೆ ಸರಿದಿದ್ದಾರೆ. ಆದರೆ ಈಗ ಇಂಗ್ಲಿಷ್ ಪತ್ರಿಕೆಗೆ ನೀಡಿದಂಥ ಏನು ಯಡಿಯೂರಪ್ಪನವರ ಸಂದರ್ಶನದಲ್ಲಿ ಇದೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಅನ್ನುವಂಥ ಒಂದು ಮಾಹಿತಿ ಈಗ ಹೊರಬೀಳ್ತಾ ಇದೆ. ಈ ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ ಅಷ್ಟೇ. ಭಾರತೀಯ ಜನತಾ ಪಕ್ಷದ ಒಳಗಡೆನೆ ಒಂದು ರೀತಿಯ ಅನುಮಾನ, ಗೊಂದಲಕ್ಕೆ ದಾರಿ ಮಾಡಿಕೊಟ್ಟಿದೆ ಯಡಿಯೂರಪ್ಪನವರ ಈ ಒಂದು ಸಂದರ್ಶನದಲ್ಲಿ ವ್ಯಕ್ತವಾದಂತಹ ಅಂಶಗಳು. ಸೊ ಸ್ವತಃ ಏನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರೇ ಮತ್ತೊಂದು ಕಡೆ ಪ್ರಧಾನಿ ಮೋದಿಗಳ ನಿರ್ದೇಶನ ಮೇರೆಗೆ ಜನಾರ್ದನ ರೆಡ್ಡಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದು ಯಾವುದೇ ನಮ್ಮ ತೀರ್ಮಾನಗಳಲ್ಲ ಅನ್ನೋ ರೀತಿಯ ಒಂದು ಸ್ಪಷ್ಟನೆಯನ್ನ ಯಡಿಯೂರಪ್ಪನವರು ಇವತ್ತು ಪತ್ರಿಕೆಯ ಸಂದರ್ಶನದಲ್ಲಿ ನೀಡಿದ್ದಾರೆ ಅನ್ನುವಂಥದ್ದು. ಹಾಗಾದ್ರೆ ಇದು ಬಿಜೆಪಿ ಒಳಗಡೆ ಏನ್ ನಡೀತಾ ಇದೆ ಅನ್ನುವಂಥ ಅನುಮಾನಗಳಿಗೆ ಕೂಡ ಈ ಒಂದು ಹೇಳಿಕೆ ದಾರಿ ಮಾಡಿಕೊಡ್ತಾ ಇದೆ. ಜನಾರ್ದನ ರೆಡ್ಡಿ ಬಗ್ಗೆ ನೀವು ಕೇಳಬೇಕು ಅಂತಿದ್ರೆ, ಜನಾರ್ದನ ರೆಡ್ಡಿ ಕ್ಯಾಂಡಿಡೇಟ್ ಅಲ್ಲ, ಅವರ ಅಪೇಕ್ಷಿತರು ಅಲ್ಲ. ಅವರ ಸಹಕಾರ ಸಿಕ್ಕಿ ನಾವು ಎಲ್ಲ ಕ್ಷೇತ್ರ ಗೆಲ್ಲಕ್ಕೆ ಸಾಧ್ಯ ಆದರೆ 2-3 ಜಿಲ್ಲೆನಲ್ಲಿ ಅವ್ರ ಸಹಕಾರವನ್ನು ತಗೊಂತಾರೆ. ಇಲ್ಲ ನಿಮಗೆ ಸ್ಪಷ್ಟ ಮಾಡ್ತೇನೆ, ಅವ್ರು ಹೇಳಿದಂಥ ಅರ್ಥ ಅವ್ರಿಗೆ ಟಿಕೆಟ್ ಕೊಡೋದು ಮತ್ತೊಂದು ಬೇರೆ ಏನು ಕಾರಣ ಇಲ್ಲ ಅಂತ. ಮತ್ತೆ 2 ದಿನದ ಹಿಂದೆ ಅಮಿತ್ ಶಾನೇ ಸ್ಪಷ್ಟ ಮಾಡಿದ್ದಾರೆ, ಅವರ ಸಹಕಾರವನ್ನು ತಗೊಂತೇವೆ ನಮ್ಮ ಅಭ್ಯರ್ಥಿ ಗೆಲುವಿಗೋಸ್ಕರ ಅಂತ ಅವ್ರು ಹೇಳಿದ್ದಾರೆ. ಜನಾರ್ದನ ರೆಡ್ಡಿ ಅವರು ಒಂದೇ ಹೇಳಿರುವಂಥದ್ದು, ಶ್ರೀರಾಮುಲು ಅವರು ಚುನಾವಣೆ ನಿಂತ ಸಂದರ್ಭದಲ್ಲಿ ನಾನು ಪ್ರಚಾರಕ್ಕೆ ಹೋಗ್ತೀನಿ, ಯಾವುದೇ ಸಂದರ್ಭದಲ್ಲಿ ಅವನು ನನ್ನ ಜೊತೆ ಇದ್ದ, ಅದಕ್ಕಾಗಿ ನಾನು ಅವನನ್ನು ಯಾವುದೇ ಕಾರಣಕ್ಕೆ ಬಿಟ್ಕೊಡಕ್ಕಾಗೋದಿಲ್ಲ, ಅದಕ್ಕಾಗಿ ನನ್ನ ವೈಯಕ್ತಿಕ ಸಂಬಂಧದ ಸಲುವಾಗಿ ನಾನು ಅವರ ಪ್ರಚಾರಕ್ಕೆ ಹೋಗ್ತೀನಿ ಅನ್ನುವಂಥದ್ದನ್ನು ಹೇಳಿದ್ರು ಅನ್ನುವಂಥ ಸುದ್ದಿ ಇದೆ. ಆ ಕಾರಣಕ್ಕಾಗಿ ಅವರು ಪ್ರಚಾರಕ್ಕೆ ಹೋಗಿದ್ದಾರೆ ಮತ್ತು ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ನಮ್ಮ ಸುದ್ದಿ. ಯಡಿಯೂರಪ್ಪನವರು ಇವರು ರೆಡ್ಡಿ ಬ್ರದರ್ಸ್ ಕ್ಷಮಿಸಿದಾರಂತೆ. ಇವರು ಯಾರ್ರೀ ಕ್ಷಮಿಸಕ್ಕೆ? ಕರ್ನಾಟಕದ ಜನತೆ ಪ್ರಜೆ ನಾನು ಕ್ಷಮಿಸಬೇಕು. ಕರ್ನಾಟಕದ ಜನತೆ ಕೊಳ್ಳೆ ಹೊಡೆದಿದ್ದು ನಮ್ಮ ಸ್ವತ್ತನ್ನ, ನಮ್ಮ ಪ್ರಕೃತಿಯನ್ನ. ನಿಮಗೆ ಬರಬೇಕಾದ್ದು ಬಂತು, ಈಗ ಒಂದು 15 ಸೀಟ್ ಬರುತ್ತೆ ಅಂತ ನೀವು ಕ್ಷಮಿಸ್ತೀರಂತೆ. ನೋಡ್ತಾ ಇಲ್ಲ ಅನ್ಕೊಂಡ್ಬಿಟ್ಟಿದ್ರಿ ಕರ್ನಾಟಕದ ಜನತೆ. ನೀವು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ, ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ. ಸೊ ಹಾಗಾದ್ರೆ ಈ ಒಂದು ಏನು ಯೂಟರ್ನ್ ಆದಂತ ಒಂದು ಬೆಳವಣಿಗೆ ಬಿಜೆಪಿಯ ಪಡಸಾಲೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಒಂದು ಕಡೆ ಜನಾರ್ದನ ರೆಡ್ಡಿ ಬಂದ್ರೆ ಅಲ್ಲಿ ಪಕ್ಷಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳಿ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾರೆ, ನಮಗೂ ಅವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ನಂತರ ಯಡಿಯೂರಪ್ಪ ಹೇಳ್ತಾರೆ ಜನಾರ್ದನ ರೆಡ್ಡಿ ಇದ್ದಾಗಿ ಆ ಭಾಗದಲ್ಲಿ 15 ಸೀಟ್ ಗೆಲ್ತೀವಿ ಅಂತ ಹೇಳ್ತಾರೆ. ನಂತರ
ಜನಾರ್ದನ್ ರೆಡ್ಡಿ ಪ್ರಚಾರ ಅಖಾಡದಿಂದ ಸರಿತಾರೆ. ಸೊ ಆಮೇಲೆ ಬಳ್ಳಾರಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ರದ್ದಾಗಿ ಕೊಪ್ಪಳಕ್ಕೆ ಹೋಗ್ತಾರೆ ಅಮಿತ್ ಶಾ. ಇವತ್ತು ಯಡಿಯೂರಪ್ಪನವರು ಹೇಳ್ತಾರೆ ಇಲ್ಲ, ಅವರ ನಿರ್ದೇಶನದ ಮೇರೆಗೆ ಜನಾರ್ದನ್ ರೆಡ್ಡಿ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ರಾಜಕೀಯ ಪ್ರತಿನಿಧಿ ರಮೇಶ್ ಶ್ರೀಜಂಬೂರ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ರಮೇಶ್, ಭಾರತೀಯ ಜನತಾ ಪಕ್ಷದ ಒಳಗಡೆ ಹೈಕಮಾಂಡ್ ಒಂದು ನಿಲುವು ತೆಗೆದುಕೊಳ್ತಾ ಇದ್ರೆ ಮತ್ತೊಂದು ಕಡೆ ಯಡಿಯೂರಪ್ಪನವರು ಒಂದು ನಿಲುವು. ಸೊ ಈ ನಿಲುವುಗಳಲ್ಲೇ ಒಂದು ರೀತಿಯ ಒಗ್ಗಟ್ಟು ಕಂಡು ಬರ್ತಾ ಇಲ್ಲ. ಹಾಗಾದ್ರೆ ಯಡಿಯೂರಪ್ಪನವರು ಇವತ್ತಿನ ಹೇಳಿಕೆ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಅಮಿತ್ ಶಾ ಮತ್ತು ಯಡಿಯೂರಪ್ಪ ಮಧ್ಯೆ ಗ್ಯಾಪ್ ಹೆಚ್ಚಾಗಿದೆ ಅಂತ ಅನ್ಸುತ್ತೆ. ರೆಡ್ಡಿ ಅವರ ಪ್ರಚಾರಕ್ಕೆ ಅವರೇ ಸೂಚನೆ ಕೊಟ್ಟಿದ್ರು ಅನ್ನೋ ಹೇಳಿಕೆ ಇದೆಯಲ್ಲ ಇಂಡಿಯನ್ ಎಕ್ಸ್‌ಪ್ರೆಸ್ ನೀಡಿದಂತಹ ಸಂದರ್ಶನದಲ್ಲಿ, ಏನಾಗಿದೆ ಅಂತ? ಖಂಡಿತವಾಗ್ಲೂ ಉಗಾರ, ಯಾಕೆಂದ್ರೆ ಈಗಾಗಲೇ ಬಿಜೆಪಿಯ ಹೈಕಮಾಂಡ್ ನಾಯಕರಲ್ಲಿ ಒಬ್ಬ ಆದಂತ, ಅದು ಪ್ರಮುಖ ನಾಯಕರಂತ ರಾಷ್ಟ್ರೀಯ ಅಧ್ಯಕ್ಷರಾದ ಅಮಿತ್ ಶಾ ಅವರು ಬಿಜೆಪಿಗೂ ಮತ್ತೆ ಜನಾರ್ದನ್ ರೆಡ್ಡಿಗೂ ಸಂಬಂಧ ಇಲ್ಲ ಅಂತ ಮಾತನ್ನ ಮೈಸೂರಿನಲ್ಲಿ ಹೇಳ್ತಾರೆ. ಆದ್ರೆ ಅದಾದ ಕೆಲವೇ ದಿನಗಳಲ್ಲಿ ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ನ ಏನು ಶಾಸಕರಾದಂತಹ ಗೋಪಾಲಕೃಷ್ಣ ಅವರನ್ನ ಬಿಜೆಪಿ ಕರೆತರುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಅವರೇ ಖುದ್ದಾಗಿ ಮನೆಗೆ ಹೋಗಿ ಶ್ರೀರಾಮುಲು ಅವರ ಜೊತೆನಲ್ಲಿ ಬಿಜೆಪಿ ಕರೆತರ್ತಾರೆ. ಅದಾದ ಬಳಿಕ ನೇರವಾಗಿ ಶ್ರೀರಾಮುಲು ಅವರು ಮೊಳಕಾಲ್ಮೂರಿನಲ್ಲಿ ನಾಮಪತ್ರ ಸಲ್ಲಿಸುವ ಸಮಯದಲ್ಲಿ ಬಹಿರಂಗವಾಗಿ ಯಡಿಯೂರಪ್ಪನವರ ಜೊತೆಯಲ್ಲಿ ಕಾಣಿಸಿಕೊಳ್ತಾರೆ. ಇಷ್ಟೆಲ್ಲ ಆದ ನಂತರ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದಾಗ ಬಳ್ಳಾರಿಗೆ ಹೋಗೋದಿಲ್ಲ. ಬಳ್ಳಾರಿಯಲ್ಲಿ ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಜನಾರ್ದನ್ ರೆಡ್ಡಿ ಕಾಣಿಸಿಕೊಳ್ಬಾರ್ದು ಅನ್ನೋ ಸೂಚನೆ ನೀಡಿದೀವಿ ಅಂತ ಸಂದೇಶವನ್ನ ಹೊರಗಡೆ ರವಾನೆ ಮಾಡ್ತಾರೆ. ಆದ್ರೆ ಇವತ್ತು ಬಹಿರಂಗವಾಗಿಯೇ ಯಡಿಯೂರಪ್ಪನವರು ಒಪ್ಪಿಕೊಂಡಿರುವಂತದ್ದು ಎಲ್ಲೋ ಒಂದು ಕಡೆಗೆ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರ ಒಂದು ಒಪ್ಪಿಗೆಯ ಮೇರೆಗೆ ಜನಾರ್ದನ್ ರೆಡ್ಡಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸುಮಾರು 15 ಸ್ಥಾನವನ್ನ ಗೆಲ್ಲುವ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಶ್ರಮವಹಿಸುತ್ತಿದ್ದಾರೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಸೊ ಇವೆಲ್ಲವನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಡೋಲಾಯಮಾನ ಸ್ಥಿತಿಯಲ್ಲಿದೆ. ಜನಾರ್ದನ್ ರೆಡ್ಡಿ ಅವರನ್ನ ಬಹಿರಂಗವಾಗಿ ಬಿಟ್ಟಿದ್ದೆ ಆದ್ರೆ ನಾವು ಮುಖಭಂಗಕ್ಕೆ ಒಳಗಾಗಬೇಕಾಗುತ್ತೆ, ಕಾಂಗ್ರೆಸ್ನ ಟೀಕೆಗೆ ಒಳಗಾಗಬೇಕಾಗುತ್ತೆ, ಜನರಿಗೆ ಉತ್ತರವನ್ನ ಕೊಡಬೇಕಾಗುತ್ತೆ. ಹಾಗಾಗಿ ಗುಪ್ತಗಾಮಿನಿಯಾಗಿ ಕೆಲಸ ಮಾಡ್ಲಿಕ್ಕೆ ಜನಾರ್ದನ್ ರೆಡ್ಡಿ ಅವರಿಗೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರ ಸೂಚನೆ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಹೋಗ ಅಂದ್ರೆ ಯಾಕೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ ಅಂತ, ಒಂದು ಕಡೆ ರಾಷ್ಟ್ರೀಯ ಅಧ್ಯಕ್ಷರ ಅಭಿಪ್ರಾಯ ಸ್ಪಷ್ಟಪಡಿಸಿದ ಮೇಲೆ ಜನಾರ್ದನ್ ರೆಡ್ಡಿ ಪ್ರಚಾರಕ್ಕೆ ಬರ್ತಾರೆ, ಪಕ್ಷದ ಅಧಿಕೃತ ವೇದಿಕೆಯಲ್ಲಿ ಸೀಟ್ ಶೇರ್ ಮಾಡ್ಕೊಳ್ತಾರೆ, ಅವರಿಂದ ಆನೆ ಬಲ ಬಂದಿದೆ ಅಂತಲೂ ಕೂಡ ಯಡಿಯೂರಪ್ಪನವ್ರು ಹೇಳ್ತಾರೆ. ಅದಾದ ನಂತರ ಬಹಳ ಕಟ್ಟುನಿಟ್ಟಾಗಿ ಹೇಳ್ತಾರೆ, ನಾನು ಬಳ್ಳಾರಿಗೆ ಹೋಗೋದೇ ಆದ್ರೆ ಜನಾರ್ದನ್ ರೆಡ್ಡಿ ಬರಬಾರ್ದು, ಆ ವೇದಿಕೆ ಅಥವಾ ಅಖಾಡದಿಂದ ಹಿಂದೆ ಸರಿಬೇಕು ಅಂತ ಹೇಳ್ತಾರೆ. ಈಗ ಜನಾರ್ದನ್ ರೆಡ್ಡಿ ವಾಪಸ್ ಬಂದಿದ್ದಾರೆ. ಸೊ ಹಾಗಿದ್ಮೇಲೆ ಕೂಡ ಯಡಿಯೂರಪ್ಪನವರು ಒಂದು ಪತ್ರಿಕೆ ನೀಡಿದ ಸಂದರ್ಶನದಲ್ಲಿ ಇದು ನಮ್ಮ ಏನು ನಿಲುವಲ್ಲ, ಪಕ್ಷದ ಅಧ್ಯಕ್ಷರ ಸೂಚನೆ ಮೇರೆಗೆ ಜನಾರ್ದನ್ ರೆಡ್ಡಿ ಪ್ರಚಾರ ಮಾಡ್ತಾ ಇದ್ದಾರೆ, ಅಂದ್ರೆ ಹೊರಗೊಂದು ಒಳಗೊಂದು ಅನ್ನುವಂತ ಅಭಿಪ್ರಾಯ ಹೊರಗಡೆ ಹೋಗುತ್ತೆ ಅಂತ. ಖಂಡಿತ ಹೋಗಾರ, ಯಾಕಂದ್ರೆ ಇದು ಒಂದು ರೀತಿ ಬಿಜೆಪಿ ಇಬ್ಬಗೆಯ ನೀತಿಯನ್ನು ಅನುಸರಿಸ್ತಾ ಇರುವಂತದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಮಗುವನ್ನ ಚೂಟುವಂತದ್ದು ಅವರೇ ಮತ್ತೆ ಸಮಾಧಾನ ಮಾಡುವಂತದ್ದು ಅವರೇ. ಸೊ ಈ ಹಿನ್ನೆಲೆಯಲ್ಲಿ ಕೇಂದ್ರದ ನಾಯಕರು ಬಿಜೆಪಿಗೂ ಅದು ನಮಗೂ ಅಥವಾ ಜನಾರ್ದನ್ ರೆಡ್ಡಿಗೂ ಸಂಬಂಧ ಇಲ್ಲ ಅನ್ನುವಂತ ಮಾತನ್ನ ಹೇಳುತ್ತಾರೆ. ಆದ್ರೆ ರಾಜ್ಯದ ನಾಯಕರು ಹೈಕಮಾಂಡ್ ಕಡೆ ಬೆರಳನ್ನ ತೋರಿಸ್ತಾರೆ. ಇವೆಲ್ಲವನ್ನು ನೋಡಿದ್ರೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯ ನಾಯಕರ ಅನುಮತಿಯ ಮೇರೆಗೆ ಜನಾರ್ದನ್ ರೆಡ್ಡಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನ ನಾಯಕರು ಜನಾರ್ದನ್ ರೆಡ್ಡಿ ವಿಚಾರವನ್ನೇ ಮುಂದಿಟ್ಕೊಂಡು ಹೋದ್ರೆ ಕಳೆದ ಬಾರಿ ಆದಂತೆ ಈ ಬಾರಿ ಕೂಡ ಪೆಟ್ಟು ಬೀಳುತ್ತೆ ಅನ್ನುವಂತಹ ಒಂದು ಅರಿವಿನ ಹಿನ್ನೆಲೆಯಲ್ಲಿ ಮತ್ತೆ ಜನರಿಗೆ ನಾವು ಈಗಾಗಲೇ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲು ಸೇರಿದಂತಹ ಜನಾರ್ದನ್ ರೆಡ್ಡಿಯನ್ನ ಮುಂದಿಟ್ಕೊಂಡು ಬಿಜೆಪಿ ಚುನಾವಣೆಗೆ ಹೋಗ್ತಾ ಇದೆ, ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದೆ ಅನ್ನೋಂಥದ್ದು ಜನರಿಗೆ ಮನವರಿಕೆ ಆದ್ರೆ ಜನರು ತಿರುಗಿ ಬೀಳುವಂತ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕಾಗಿ ಈ ಒಂದು ರೀತಿಯ ಡೋಲಾಯಮಾನ ಸ್ಥಿತಿಯನ್ನು ಅನುಸರಿಸ್ತಾ ಇರುವಂತದ್ದು ಇಲ್ಲಿ ಸ್ಪಷ್ಟ. ಓಕೆ ರಮೇಶ್ ಶ್ರೀಜಂಬೂರು, ನಮ್ಮ ಮಾಹಿತಿಗೆ ಧನ್ಯವಾದ. ನಮ್ಮ ಪ್ರತಿನಿಧಿ ರಮೇಶ್ ಹೆಚ್ಚಿನ ಮಾಹಿತಿ ಕೊಟ್ಟರು. ಈಗಾಗಲೇ ಒಂದಂತೂ ಸ್ಪಷ್ಟ ಆಗ್ತದೆ, ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ರೀತಿಯ ಒಡೆದ ಮನೆಯಾಗಿದೆ, ಒಂದು ಕ್ಲಾರಿಟಿ ಇಲ್ಲ ಅನ್ನುವಂಥದ್ದು ಯಡಿಯೂರಪ್ಪನವರ ಈ ಒಂದು ಪತ್ರಿಕೆ ನೀಡಿದಂತ ಸಂದರ್ಶನದಿಂದ ಗೊತ್ತಾಗ್ತದೆ. ಸೊ ಈಗ ಏನು ದೇವೇಗೌಡರ ಹಿರಿತನದ ಬಗ್ಗೆ ಪ್ರಧಾನಿಗಳು ಹೊಗಳಿದ್ರು, ಇನ್ನು ಕಲಬುರಗಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಪ್ರಧಾನಿ ಮೋದಿ ಹೊಗಳಿಕೆ ವಿಚಾರ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ನಾಯಕರು ಇವತ್ತು ಪ್ರತಿಕ್ರಿಯೆ ನೀಡಿದರೆ, ಅವರನ್ನು ಬೆಳೆಸಂತ ಎಲ್ ಕೆ ಅಡ್ವಾಣಿ ಅವರಿಗೆ ಗೌರವ ಕೊಡಲ್ಲ ಮೋದಿ ಅವರು, ಇನ್ನು ದೇವೇಗೌಡರಿಗೆ ಗೌರವ ಕೊಟ್ಟಿದ್ದು ನಾವು ನಂಬಕ್ಕಾಗತ್ತಾ? ಸೊ ಯಾವ ಪಕ್ಷದಲ್ಲಿ ಹಿರಿಯ ನಾಯಕರಿದ್ದಾರೆ ಅವ್ರಿಗೆ ಗೌರವ ಕೊಡೋದನ್ನೇ ಮರ್ತಂತದ್ದೇ ಏನು ಪ್ರಧಾನಿ ಮೋದಿ ಅವರು ಈಗ ಮಾಜಿ ಪ್ರಧಾನಿಗೆ ಈ ರೀತಿಯ ಹೊಗಳ್ತಾ ಇರ್ತಕ್ಕಂಥ ನೋಡ್ರೆ ನಮ್ಗೆ ನಂಬಕ್ಕಾಗ್ತಾ ಇಲ್ಲ ಅನ್ನೋಂಥ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಪ್ರಕಾಶ್ ರೈ ಕೂಡ ಮೋದಿ ಅವರ ಈ ಒಂದು ಹೊಗಳಿಕೆಗೆ ಕಿಡಿಕಾರಿದ್ದಾರೆ. हमारे देश के भूतपूर्व प्रधानमंत्री, इसी की धरती के संतान, किसान पुत्र श्रीमान देवेगौड़ा जी जब भी दिल्ली में आए, उन्होंने जब भी मेरा समय मांगा मैं उन्हें मिला. और इतना ही नहीं, जब वो मेरे घर आते हैं तो मैं दरवाजे के पास जाकर के उनकी गाड़ी का दरवाजा खोल करके उनका स्वागत करता. राजनीतिक दृष्टि से हमारे विरोधी विचार के हैं, वे हमारी जम करके आलोचना करते हैं. देवगौड़ा जी हिंदुस्तान के वरिष्ठ सम्मानीय नेताओं में से एक है, ये मुझे भूलने का कोई हक नहीं है. ದೇವೇಗೌಡರು ಹಿರಿಯರು, ಮಾಜಿ ಪ್ರಧಾನಮಂತ್ರಿ, ಅವ್ರ ಬಗ್ಗೆ ಗೌರವ ಇದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅದಕ್ಕೆ ಹೇಳ್ಕೊಳ್ಳಿ, ನಮಗೇನು ಅದ್ರ ಬಗ್ಗೆ ಇದೆ. ಆದರೆ ಇಂಥ ಹಿರಿಯರು ಹೇಳದಂತ ಮಾತಿಗೆ ಎಷ್ಟು
ಮೋದಿ ಅವರು ಬೆಲೆ ಕೊಟ್ಟಿದ್ದಾರೆ. ದೇವೇಗೌಡರನ್ನ ಇವರು ಹಿರಿಯರಂತೆ, ಇವ್ರು ಗೌರವಿಸ್ತಾರಂತೆ. ಇದೇ ದೇವೇಗೌಡರು 1.5 ವರ್ಷದಿಂದ ಕಣ್ಣೀರಿಟ್ಕೊಂಡು ಹೇಳಿದ್ರು, ಕಾವೇರಿ ವಿಷಯದ ಬಗ್ಗೆ ಇಷ್ಟು ಲೆಟರ್ ಬರೆದಿದ್ದೀನಿ, ಇಷ್ಟು ಪತ್ರ ಬರೆದಿದ್ದೀನಿ, ಇನ್ನೂ ಮೋದಿ ಅವರು ಉತ್ತರ ಕೊಡ್ತಿಲ್ಲ. ಇರಲಿಲ್ಲ ನಿಮಗೆ ಮರ್ಯಾದೆ, ಆಗಿರ್ಲಿಲ್ಲ ಹಿರ್ತನ ನಿಮಗೆ. ನಿಮ್ಮ ವಯಸ್ಸೇನು, ನಿಮ್ಮ ಸ್ಥಾನ ಏನು, ನಿಮ್ಮ ಪದವಿ ಏನು, ಅದಕ್ಕೆ ತಕ್ಕಾಗಿ ನಡ್ಕೊಳ್ಳಿ. ಸೊ ಇನ್ನು ಸಿದ್ದರಾಮಯ್ಯ ಅವರ ಹೇಳಿಕೆಗಳಿಗೆ ಮಾಜಿ ಮುಖ್ಯಮಂತ್ರಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಶಿವಮೊಗ್ಗದ ಪ್ರತಿಕ್ರಿಯೆ ಕೊಟ್ಟರೆ 10 ದಿವಸ ಕಾಯಿರಿ ಸಿದ್ದರಾಮಯ್ಯನವರೇ, ಆಮೇಲೆ ನಿಮ್ಮ ಪರಿಸ್ಥಿತಿ ಏನಂತ ಗೊತ್ತಾಗುತ್ತೆ, ನಾವು ಪ್ರಣಾಳಿಕೆ ಬಿಡುಗಡೆ ಆಗ್ತೀವಿ, ಅನಂತರ ಬಿಜೆಪಿ ಗ್ರಾಫ್ ಏರುತ್ತೆ, ಆವಾಗ ಮಾತಾಡ್ತೀನಿ ಅನ್ನುವಂಥ ಹೇಳಿಕೆನ ಇವತ್ತು ಶಿವಮೊಗ್ಗದಲ್ಲಿ ಹೇಳಿದ್ರೆ ಆಗ 3% ಓಟ್ ಜಾಸ್ತಿ ಆಗುತ್ತೆ, ಸಿದ್ದರಾಮಯ್ಯ ಸ್ಥಿತಿ ಹೇಗಿರುತ್ತೆ ನೋಡ್ತಾ ಇರಿ ಅಂತೇಳಿ ಯಡಿಯೂರಪ್ಪ ಇವತ್ತು ಶಿವಮೊಗ್ಗದಲ್ಲಿ ಸಿದ್ದರಾಮಯ್ಯ ಕಾಲೆಳೆದಿದ್ದಾರೆ. ಈಗ 10 ದಿವಸ ಸಿದ್ದರಾಮಯ್ಯ ಕಾಯ್ಲಿ ಸರ್. ಮೊದಲು ಅವ್ರ ಬಗ್ಗೆ ಯೋಚನೆ ಮಾಡಿ. ಚಾಮುಂಡೇಶ್ವರಿ ಬಿಟ್ಟು ಓಡೋಗಿದಾರಲ್ಲ ಬಾದಾಮಿಗೆ, ಅವ್ರ ಸ್ಥಿತಿ ಏನಂತ ಸ್ಪಷ್ಟ ಮಾಡಿ, ಆಮೇಲೆ ಉಳಿದಕ್ಕೆ ನಾವು ಉತ್ತರ. 4ನೇ ತಾರೀಕು ಬೆಂಗಳೂರಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡ್ತೇನೆ. ಆ ಪ್ರಣಾಳಿಕೆಯ ಬಿಡುಗಡೆಯ ಪರಿಣಾಮ ಕನಿಷ್ಠ 3% ಜಾಸ್ತಿ ಆಗುತ್ತೆ ಓಟು. ಇಡೀ ರಾಜ್ಯದಲ್ಲಿ ಜನ ವಿಜಯೋತ್ಸವನ ಆಚರಿಸೋ ರೀತಿಯಲ್ಲಿ ಪ್ರಣಾಳಿಕೆ ಇರುತ್ತೆ. ಎಲ್ಲ ವರ್ಗದ ಎಲ್ಲ ರೀತಿಯ ಚಿಂತನೆ ನಡೆಸಿ ಸಿದ್ಧತೆ ಆಗ್ತಿದೆ, ಪ್ರಿಂಟ್ಗೆ ಹೋಗಿದೆ. 4ನೇ ತಾರೀಕು ಅದನ್ನು ಬಿಡುಗಡೆ ಮಾಡ್ತೀವಿ. 1 ತಿಂಗಳು ಮನೆ ಮಾಡ್ಕೊಂಡು ವರ್ಣಾದಲ್ಲಿ ಒಂದು ಮನೆ ಬಾಡಿಗೆಗೆ ತಕೊಂಡು ಅಲ್ಲೇ ಇದ್ಕೊಂಡು ಕ್ಯಾಂಪೇನ್ ಮಾಡಿ ಅವ್ರ ಅಪ್ಪ ಹೇಳಿ ಹೈಕಮಾಂಡ್ ಹೇಳಿ ಮಾಡಿದ್ದೀನಿ ಅಂತ ಮಾಡ್ತಾ ಇದ್ದ. ಯಾಕೆ ಇಸ್ ಸನ್ ವಾಸ್ ಡಿನೈಡ್ ಟಿಕೆಟ್? ಯಡಿಯೂರಪ್ಪ ಬಹಳ ಎಲ್ಲರೂ ಒಟ್ಟಾಗಿದ್ದಿದ್ರೆ ಯಾಕೆ ಯಡಿಯೂರಪ್ಪನ ಮಗನಿಗೆ ಟಿಕೆಟ್ ತಪ್ಪಿತ್ತು? ಶೋಭಾ ಕರಂದ್ಲಾಜೆಗೆ ಯಾಕೆ ಟಿಕೆಟ್ ಕೊಡ್ಸಕ್ಕಾಗದೆ ಹೋಯ್ತು? ವೆನ್ ರಾಮುಲು ವಾಸ್ ಗಿವನ್ ಟಿಕೆಟ್ ಸಿಟ್ಟಿಂಗ್ MP, ಶೋಭಾ ಕರಂದ್ಲಾಜೆ ಯಾಕೆ ಕೊಡಿಸಲಿಲ್ಲ? ವೆನ್ ಯಡಿಯೂರಪ್ಪ ವಾಸ್ ಗಿವನ್ ರಾಮುಲು ಕೊಡ್ಲಿಲ್ವಾ? ಇನ್ನು ಕಾಂಗ್ರೆಸ್ನ ಚುನಾವಣಾ ಅಖಾಡದಲ್ಲಿ ಸ್ಟಾರ್ ಪ್ರಚಾರಕ್ಕೆ ಮಾಜಿ ಸಂಸದ ರಮ್ಯಾ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ರಮ್ಯಾ ಕಾಣಿಸ್ಕೊಳ್ಳದೆ ಇರತಕ್ಕಂಥ ಸ್ಥಿತಿಯಲ್ಲಿ 2 ರೀತಿಯ ಅಭಿಪ್ರಾಯಗಳಿವೆ. ಸೊ ಕಾಂಟ್ರವರ್ಸಿ ಕ್ವೀನ್ ಆಗಿರ್ತಕ್ಕಂಥ ರಮ್ಯಾ ಒಂದು ವೇಳೆ ಚುನಾವಣಾ ಪ್ರಚಾರಕ್ಕೆ ಬಂದರೆ ಮತ್ತೆಲ್ಲಾದ್ರೂ ವಿವಾದಾತ್ಮಕ ಹೇಳಿಕೆ ಕೊಟ್ಟರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗತ್ತೆ ಅನ್ನೋ ಕಾರಣಕ್ಕಾಗಿ DK ಶಿವಕುಮಾರ್, ಪರಮೇಶ್ವರ್ ಮತ್ತು CM ಸಿದ್ದರಾಮಯ್ಯ ಬೇಡಪ್ಪ ಅಂತ ಹೇಳ್ಬಿಟ್ಟು ಹೇಳಿದಾರೆ ಅನ್ನೋ ಮಾಹಿತಿ. ಮತ್ತೊಂದು ಕಡೆ ರಮ್ಯಾ ಕೂಡ ನಮ್ಮನ್ನು ಯಾರು ಕರಿತಾನೆ ಇಲ್ಲ ಅಂತೇಳಿ ದೆಹಲಿಯಲ್ಲೇ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಕೂಡ ಮಾತುಗಳು ಬರ್ತಾ ಇದೆ. ಹಾಗಾಗಿ ಇಡೀ ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ರಮ್ಯಾ ಹೆಸರಿದೆ. ಆದರೆ ರಮ್ಯಾ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಪ್ರಚಾರ ಸಭೆಗೆ ಬಂದಿಲ್ಲ. ಆದರೆ ಬರಬಾರ್ದು ಅಂತ ಹೇಳಿ ಪಕ್ಷದ ನಾಯಕರಲ್ಲೇ ಒಂದು ರೀತಿಯ ಅಭಿಪ್ರಾಯ ಇದ್ದರೆ ಮತ್ತೊಂದಷ್ಟು ನಾಯಕರು ಬರಲಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಅಧಿಕೃತವಾಗಿ ಈಗಲೂ ಕೂಡ ರಮ್ಯಾ ಅವರ ಪ್ರಚಾರಕ್ಕೆ ಬನ್ನಿ ಅಂತ ಯಾರೂ ಕರೆದಿಲ್ಲ. ಸೊ ಇದು ಇವತ್ತಿನ ಸುದ್ದಿ ಮಧ್ಯಾಹ್ನ. ಜಾಲ ನಮ್ಮದು, ಬಲ ನಿಮ್ಮದು.